ಪ್ರಮುಖವಾಗಿ ಗುಜರಾತ್ನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ಮೋದಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಪಾಕಿಸ್ತಾನ ಜೊತೆಗೆ ಕೂಡ ಗಡಿ ಯಾವ್ಯಾವ ಹಂಚಿಕೊಂಡಿವೆ ರಾಜ್ಯಗಳು, ಆಯಾಯ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಗುಜರಾತ್ ಸೇರಿದಂತೆ ಗುಜರಾತ್, ರಾಜಸ್ಥಾನ್, ಅದೇ ರೀತಿ ಜಮ್ಮು ಕಾಶ್ಮೀರ್, ಪಂಜಾಬ್ ಈ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ಕೈಗೊಳ್ಳಲಾಗಿದೆ, ಅದರ ಜೊತೆಗೆ ಪೂರ್ವ ಸಿದ್ಧತೆ ಹಾಗೆ ಭದ್ರತೆ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಹಾಗೂ ಅಲ್ಲಿನ ಪೊಲೀಸ್ ಮಹಾನಿರ್ದೇಶಕರಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಆ ಭಾಗದಲ್ಲಿ ವಿಜಿಲೆನ್ಸ್ ತುಂಬ ಆ್ಯಕ್ಟಿವ್ ಆಗಿರಬೇಕು. ಅಟ್ ದ ಸೇಮ್ ಟೈಮ್ ರೆಸ್ಕ್ಯೂ ಆಪರೇಷನ್ಸ್ಗೆ ಅಂತ ಸಂದರ್ಭ ಬಂದರೆ ಅದಕ್ಕೂ ಕೂಡ ರೆಡಿಯಾಗಿರಬೇಕು. ಜೊತೆಗೆ ಭದ್ರತೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಇವತ್ತು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಗುಜರಾತ್, ಪಂಜಾಬ್, ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣದ ಇನ್ಫ್ಯಾಕ್ಟ್ ರಾಜಸ್ಥಾನದ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದೂರವಾಣಿ ಮೂಲಕ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿ ಆಯಾಯ ಪ್ರದೇಶದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ಅದರ ಜೊತೆಗೆ ಗಡಿ ಭಾಗದಲ್ಲಿ ಈಗಾಗಲೇ BSF ಇದೆ, CRPF ಇದೆ. ಅದರ ಜೊತೆಗೆ ಪೊಲೀಸರು ಕೂಡ ಅಂದರೆ ಆಯಾಯ ರಾಜ್ಯಗಳ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಗಡಿ ಭಾಗದಲ್ಲಿ ಆಯಾಯ ರಾಜ್ಯಗಳ ಪೊಲೀಸ್ನಲ್ಲೂ ಕೂಡ ಪ್ರತ್ಯೇಕವಾದಂಥ ಶಾಖೆ ಇರುತ್ತೆ. ಗಡಿ ಭಾಗದ ಪೊಲೀಸ್ ಶಾಖೆಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ವಿವರನ ಪಡೆಯೋಣ. ಇನ್ಫ್ಯಾಕ್ಟ್ ಈಗ ಅರ್ಕೇಶ್ ಅವರು ಇದ್ದಾರೆ. ಅರ್ಕೇಶ್ ಅವರ ಈಗ ನಾವು ಮಾತಾಡ್ತಾ ಇದ್ವಿ, ಗಡಿ ರಾಜ್ಯ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು BSF ಮತ್ತು CRPF ಇರ್ಬೋದು. ಅಫ್ಕೋರ್ಸ್ BSFನ್ನು ನಾವು ಟ್ಯಾಕ್ಟಿಕಲ್ ಆಗಿ ಗಡಿ ಭಾಗದಲ್ಲಿ ಬಳಸ್ಕೋತೀವಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮಾತನಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಸಂಪೂರ್ಣವಾಗಿ 1,000 ಕಿಲೋಮೀಟರ್ ಗಡಿ ಏನಿದೆ ನಮ್ಮ ಮತ್ತು ಪಾಕಿಸ್ತಾನದ್ದು, ಅದರಲ್ಲೂ ಪಂಜಾಬ್ ಮತ್ತು ರಾಜಸ್ಥಾನ್ ಈ ಭಾಗದಲ್ಲಿ ಸಾಕಷ್ಟು ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೆಚ್ಚಾಗಿ ನಾವು POK ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರದಿಂದ ಇನ್ಫಿಲ್ಟ್ರೇಟ್ ಆಗ್ತಾರೆ, ಅದು ಒಂದು ಭಾಗ. ಆದರೆ ಯಾರೂ ಕೂಡ ಜಾಸ್ತಿ ಕಾನ್ಸಂಟ್ರೇಟ್ ಮಾಡದೇ ಇರುವಂಥ ಜಾಗ ಅನ್ನೋದು ರಾಜಸ್ಥಾನದ ಬೆಲ್ಟ್ ಹಾಗೂ ಪಂಜಾಬ್ನ ಕೆಲ ಭಾಗಗಳು. ಎಲ್ಲೆಲ್ಲಿ ಮರುಭೂಮಿ ಪ್ರದೇಶ ಇದೆ ಅಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಅಥವಾ ಇನ್ಫಿಲ್ಟ್ರೇಟ್ ಆಗುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಕಾರಿಡಾರ್ಗಳನ್ನು ಯಾವ ರೀತಿ ಕಾಯಲಾಗ್ತಾ ಇದೆ ಸರ್? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿಯನ್ನು ಬಹಳ ಎಫೆಕ್ಟಿವ್ ಆಗಿ ಕಾಯ್ತಾ ಇದೆ. ಈ ಇನ್ನೂ ಹೆಚ್ಚು ಕಟ್ಟೆಚ್ಚರ ವಹಿಸಿದೆ. ಗಡಿ ಭಾಗದ ರಾಜ್ಯಗಳು ಹೆಚ್ಚು ವಲ್ನರಬಲ್ ಆಗಿರುತ್ತೆ. ಅದಕ್ಕೆ ಎಲ್ರಿಗೂ ತಿಳಿದಿರುವಾಗೆ ಕಾರಣ ಏನಂತಂದರೆ ಅವರ ವೆಪನ್ಗಳ ರೇಂಜ್ ಕಡಿಮೆ ಇದ್ರೇನೂ ಸಾಕು, ನಾವು ಅಪಾಯವನ್ನು ಅಲ್ಲಿ ತಂದೊಡ್ಡಬಹುದು. ಈ ಗಡಿ ಪ್ರದೇಶಗಳಲ್ಲಿ ಇರುವ ನಮ್ಮ ವೈಟಲ್ ಇನ್ಸ್ಟಲೇಷನ್ಗಳೇನು, ನಮ್ಮ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಗಳೇನು, ನಮ್ಮ ಸಿವಿಲಿಯನ್ ಏರಿಯಾಗಳೇನು, ಇವು ಹೆಚ್ಚು ವಲ್ನರಬಲ್ ಆಗ್ತವೆ. ಅಂದರೆ ಇವು ದಾಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹೀಗಾಗಿ ನಾವು ಗಡಿಯಲ್ಲಿ ನುಸುಳುಕೋರರನ್ನು ತಡೆಯುವುದಷ್ಟೇ ಅಲ್ಲ, ಸೈನಿಕರನ್ನು ತಡೆಯುವುದಷ್ಟೇ ಅಲ್ಲ, ಗಡಿಯಿಂದ ಆಚೆಯಿಂದ ಫೈರ್ ಮಾಡಿ ಹಾನಿ ಒಳಪಡಿಸಬಹುದಾದಂತಹ ವೈಟಲ್ ಇನ್ಸ್ಟಲೇಷನ್ಗಳನ್ನು ತಡೆಯುವುದು ಮತ್ತು ಗಡಿ ಪ್ರದೇಶದ ಜನಗಳ ಮೇಲೆ, ಅವರ ಗತಿವಿಧಿಗಳ ಮೇಲೆ ನಿಗಾ ಇಡೋದು. ಅವರಲ್ಲಿ ಯಾರಾದರೂ ಪಾಕ್ ಸಿಂಪತೈಸರ್ಸ್ ಇದ್ದಾರಾ, ಇಲ್ಲಿಂದ ಮಾಹಿತಿ ರವಾನೆ ಮಾಡ್ತಾ ಇದ್ದಾರಾ, ಅಲ್ಲಿಂದ ನುಸುಳಿ ಬರುವ ಜನರ ಓವರ್ಗ್ರೌಂಡ್ನಲ್ಲಿದ್ದು ಸಪೋರ್ಟ್ ಮಾಡುವಂತಹ ಜನಗಳಿದ್ದಾರಾ, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಕಟ್ಟೆಚ್ಚರ ವಹಿಸಬೇಕಾಗತ್ತೆ. ಒಂದು ವೇಳೆ ಏನಾದರೂ ಅನಾಹುತಗಳಾದರೆ ಅಂತಹ ಸಂದರ್ಭದಲ್ಲಿ ಯಾವ್ಯಾವ ಇಲಾಖೆನವರು ಹೇಗೆ ವರ್ತಿಸಬೇಕು, ಮೆಡಿಕಲ್ ಸಿಸ್ಟಮ್ ಹೇಗಿರಬೇಕು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೇಗಿರಬೇಕು, ಕಮ್ಯುನಿಕೇಷನ್ ಹೇಗಿರಬೇಕು, ಹೀಗೆ ಪ್ರತಿ ಇಲಾಖೆನವರು ಈ ಒಂದು ಅನಾಹುತವನ್ನು ಹೇಗೆ ವ್ಯವಸ್ಥಿತವಾಗಿ ಹೆದರಿಸಬೇಕು ಅಂತ ಅನ್ನುವ ತಯಾರಿಯನ್ನು ಗಡಿ ಭಾಗದ ರಾಜ್ಯಗಳು ಮಾಡಿಕೊಳ್ಬೇಕಾಗತ್ತೆ. ಹಾಗಂದ ಮಾತ್ರಕ್ಕೆ ಗಡಿಯಿಂದ ದೂರದಲ್ಲಿರುವ ರಾಜ್ಯಗಳು ಸರ್ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಪ್ರಮುಖವಾಗಿ ಈ ಸೆಕ್ಯೂರಿಟಿ ಬೀಫಪ್ ಬಗ್ಗೆ BSF ಜೊತೆಗೆ ಯಾವ್ಯಾವ ಲೇಯರ್ನಲ್ಲಿ ಸೆಕ್ಯೂರಿಟಿಗಳಿರುತ್ತೆ ಅಂದರೆ ಅಫ್ಕೋರ್ಸ್ ಆರ್ಮಿ ಬಿಟ್ಟು ಗಡಿ ಭಾಗದಲ್ಲಿ ರಾಜ್ಯದ ಪೊಲೀಸ್ ಇಲಾಖೆ ಇರುತ್ತೆ. ಆಯಾಯ ಗಡಿ ರಾಜ್ಯಗಳಲ್ಲಿ ಪೊಲೀಸ್ನ ಶಾಖೆಗಳು ಕೂಡ ಇರುತ್ತೆ. ಅಂದರೆ ಗಡಿ ಭಾಗದ ಪ್ರತ್ಯೇಕವಾದಂಥ ವಿಂಗ್ಗಳನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಡಿರ್ತಾರೆ.